ಕೃಷ್ಣ ಬಾರೋ, ನೀನ್ ಇಲ್ದೆ ಆಟ ಆಡೋದಿಕ್ಕೆ ನಮಗ್ ಮನ್ಸೇ ಬರಲ್ಲ. ಆಡಕ್ ಬಾ. ನೀವೆಲ್ರೂ ಹೋಗಿ ಅಣ್ಣ. ಸರಿ ಬಿಡು, ನೀನ್ ಇಲ್ಲೇ ಇರು. ನಡಿರಾದೆ, ನಡಿರಿ ಗೆಳೆಯರೆ, ಇವತ್ ನಾವು ಕೃಷ್ಣ ಇಲ್ದೆ ಆಟ ಆಡೋಣ, ಆಯ್ತಾ? ಕಂದ, ನೋಡು, ನಿನ್ ಎಲ್ಲಾ ಗೆಳೆಯರು ಬೇಜಾರಾಗ್ ಹೊರಟೋದ್ರು. ಇದು ಒಳ್ಳೆ ಬುದ್ಧಿ ಅಲ್ಲ. ಹೋಗು ಹೋಗು, ಆಟಾಡು. ಮತ್ತೆ ಇದು ನನ್ನ ಆಜ್ಞೆ. ಹೋಗು ಈಗ. ಸರಿ ಅಮ್ಮ, ನೀನ್ ಹೇಳ್ತಿ ಅಂತ ಹೋಗ್ತೀನಿ. ಈಗ ನೀನ್ ಹೇಳ್ತಿ ಇದ್ದಿದ್ರೆ ಹೋಗ್ತಿರ್ಲಿಲ್ಲ. ನೀನ್ ಏನ್ ಹೇಳ್ತೀಯೋ ನಾನು ಅದನ್ನೇ ಮಾಡ್ತೀನಿ. ನನ್ಗನ್ಸಿದ್ದೇನು ಮಾಡೋದೇ ಇಲ್ಲ, ಮಾಡೋದೇ ಇಲ್ಲ, ಮಾಡೋದೇ ಇಲ್ಲ, ಮಾಡೋದೇ ಇಲ್ಲ, ಮಾಡೋದೇ ಇಲ್ಲ. ಮಾಡ್ಬೇಡ. ಈಗ ನೀನ್ ಆಡೋಕ್ ಹೋಗು. ಹೋಗು. ಮತ್ತೆ ನೀನು ಆಟ ಮುಗಿಸ್ ಬರ್ತೀಯಲ್ಲ, ಆಗ ನಿನ್ಗೋಸ್ಕರ ಬೇಕಾದಷ್ಟು ಬೆಣ್ಣೆ ಮಾಡ್ತೀನಿ. ಆಯ್ತು ಅಮ್ಮ. ಅಣ್ಣ, ರಾಧೆ ನಿಂತ್ಕೊಳ್ಳಿ. ಅಮ್ಮ ನನ್ಗೆ ಒಪ್ಪಿಗೆ ಕೊಟ್ಟಾಯ್ತು. ನಿಂತ್ಕೋ ರಾಧೆ, ನಾನು ಬರ್ತಿದ್ದೀನಿ. ಯಾವ ವಿಷಯದಲ್ಲಿ ಮುಳುಗಿದ್ದೀರಿ ಮಹಾರಾಜ? ನನಗೆ ಎಲ್ಲಿ ಸಿಗುತ್ತಾನೆ ಆ ವಿಷ್ಣು? ಬದ್ರಿಕಾಶ್ರಮ. ಕ್ಷೀರಸಾಗರದ ಹೊರತಾಗಿ ಉಳಿದಂತೆ ಅವನು ಅಲ್ಲೇ ಸಿಗುತ್ತಾನೆ. ಹಿಮಾಲಯದ ತಪ್ಪಲಲ್ಲಿ ಗಂಟೆಗಳ ನಾದ, ಪೂಜಾರಿಯ ಪೂಜೆ ಮತ್ತು ಭಕ್ತರ ಅರ್ಚನೆಯ ನಡುವೆ ನೀವು ಆ ಸ್ಥಳ ಹುಡುಕಿದರೆ ಆ ವಿಷ್ಣು ನಿಮ್ಮ ಕೈಗೆ ಸಿಕ್ಕಂತೆ. ಭಗವಂತ ಕಂಸನ ದೃಷ್ಟಿಯಿಂದ ಬದ್ರಿಕಾಶ್ರಮವು ಉಳಿಯುವುದಿಲ್ಲ ಮತ್ತು ಆ ಚಕ್ರಧಾರಿಯು ಅವನ ಚಕ್ರದಿಂದಲೇ ಅವನ ಶಿರ ಕತ್ತರಿಸುವೆ. ಅವನ ರಕ್ತದಿಂದ ನನ್ನನ್ನೇ ತಂಪಾಗಿಸಿಕೊಳ್ಳುವೆ ಮತ್ತು ಆಗ ವಿರಾಜಿಸುವೆ ಜಗತ್ತಿನ ಸರ್ವೋಚ್ಚಾಸನದಲ್ಲಿ ಭಗವಂತ ಕಂಸನಾಗಿ. ಏ ವಂಚಕ ವಿಷ್ಣು, ಬರುತ್ತಿದ್ದೇನೆ ನಾನು. ನಾರಾಯಣ ನಾರಾಯಣ, ನಾನಿದೇನನ್ನು ಕೇಳಿಸಿಕೊಂಡೆ ಪ್ರಭು? ಬದ್ರಿಕಾಶ್ರಮದಂತಹ ಪಾವನ ಭೂಮಿಯ ಮೇಲೆ, ಅಲ್ಲಿಯ ಗಾಳಿಯಲ್ಲಿ ವೇದ ಉಪನಿಷತ್ತುಗಳ ಶ್ಲೋಕ ತುಂಬಿಕೊಂಡಿದೆ. ಅಲ್ಲಿಯ ಕಣಕಣದಲ್ಲಿ ನೀವೇ ಇದ್ದೀರಿ. ಅದು ಮನುಷ್ಯರ ಉದ್ಧಾರವಾದ ಸ್ಥಳವಾಗಿದೆ. ಅಂತಹ ಪಾವನ ಭೂಮಿಯ ಮೇಲೆ ಪಾಪಿ ಕಂಸ ಅವನ ಪಾದ ಇರಿಸಿದರೆ ಪ್ರಭು, ಆಗ ತ್ಯಾಗ ತಪಸ್ಸಿನ ಇಂತಹ ಭೂಮಿಯು ಅಪವಿತ್ರವಾಗುತ್ತದೆ. ದೇವರ್ಷಿ, ಸೃಷ್ಟಿಯಲ್ಲಿ ಯಾವುದು ಅಕಾರಣ ಆಗಿರದು. ಎಲ್ಲದರ ಹಿಂದೆ ಒಂದು ಸುಪ್ತ ಕಾರಣ ಮತ್ತು ಉದ್ದೇಶ ಇರುತ್ತದೆ. ಅಂತೆಯೇ ಪಾಪಿ ಕಂಸನು ಬದ್ರಿಕಾಶ್ರಮದಂತಹ ಪವಿತ್ರ ಧಾಮಕ್ಕೆ ಬರುವಂತಹ ಉದ್ದೇಶವೂ ಸಹ ಅದೇ ಕೃಷ್ಣನ ಯೋಜನೆಯಾಗಿದೆ. ನಾರಾಯಣ ನಾರಾಯಣ. ಈಗ ಹೇಳಿ, ಬೇಗ ಹೇಳ್ಬೇಕು. ಈಗ ಮೊದ್ಲು ಈ ಚೆಂಡನ್ನ ಯಾರು ಹೊಡಿತಾರೆ? ಗೊಲ್ಲ, ನೀನೇ ಹೇಳು. ನಾನು ನಮ್ಮ ಅಮ್ಮನ ಹತ್ರ ಕೇಳ್ಕೊಂಡೇ ಹೇಳೋದು. ಕೇಳ್ಬಿಟ್ಟೆ ಹೇಳು. ಅಮ್ಮ, ಅಮ್ಮ. ಹಾ ಕಂದ. ಅಮ್ಮ, ಇವರೆಲ್ಲರೂ ನನ್ಗೆ ಆಟ ಆರಂಭ ಮಾಡು ನಿರ್ಧಾರ ಕೊಟ್ಟಿದ್ದಾರೆ. ನಾನ್ ತಗೊಳ್ಳ ನಿರ್ಧಾರ? ಹಾ ಕಂದ. ಅಮ್ಮನ ಒಪ್ಪಿಗೆ ಸಿಕ್ಬಿಡ್ತು. ಈಗ ನನ್ ನಿರ್ಧಾರ, ಆಟ ನಾನೇ ಶುರು ಮಾಡ್ತೀನಿ. ಸುಮ್ನೆ ಯಾಕೆ ನಿಂತಿದ್ಯಾ ಕೃಷ್ಣ? ಆಟನ ಶುರು ಮಾಡು. ಆಯ್ತು ರಾಧೆ, ಮಾಡ್ತೀನಿ. ಆದ್ರೆ ಮೊದ್ಲು ಅಮ್ಮನ ಹತ್ರ ಒಪ್ಪಿಗೆ ಬೇಕು. ಅಮ್ಮ, ನಾನು ಆಟನ ಆರಂಭ ಮಾಡ್ಬೇಕು. ಹೊಡಿಲ ಚೆಂಡನ? ಹಾ ಕಂದ, ಹೊಡಿ ಚೆಂಡನ್ನ. ನನ್ನನ್ನ ಯಾಕೆ ಕೇಳ್ತಿದ್ಯಾ? ಬಹಳ ಮುಗ್ಧ ಇವನು. ಈ ಬಾರಿ ಅಂತೂ ಚೆಂಡು ಯಮುನಾಗೆ.
ಚೆಂಡನ್ನ ತರೋದ್ ಯಾರು? ಕೃಷ್ಣನೇ ಚೆಂಡ್ ಹೊಡೆದಿದ್ದು, ಅದಕ್ಕೆ ಈಗ ಅವನೇ ತರಬೇಕು. ಚೆಂಡನ್ ತಗೊಂಬ. ಆಯ್ತು, ತರ್ತೀನಿ. ಆದ್ರೆ ಅಮ್ಮನ ಒಪ್ಪಿಗೆ ಸಿಕ್ಮೇಲ್ ಮಾತ್ರ. ಅಮ್ಮ ಅಮ್ಮ, ನನ್ ಚೆಂಡು ಕಳ್ದೋಗ್ಬಿಟ್ಟಿದೆ, ನಾನು ತರಕ್ ಹೋಗ್ಲಾ? ಕಂದ, ಇಷ್ಟೊಂದ್ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ನನ್ನ ಹತ್ರ ಯಾಕೆ ಒಪ್ಪಿಗೆ ಕೇಳ್ತಿದ್ಯಾ? ನಿನ್ ಚೆಂಡ್ ಕಳ್ದು ಹೋಗಿದ್ರೆ ನೀನೇ ಹುಡುಕ್ಬೇಕಲ್ವಾ? ಇದಕ್ಕೆ ಅಮ್ಮ ಏನ್ ಮಾಡ್ತಾಳೆ? ನಾನಂತೂ ನಿನ್ ಚೆಂಡ್ ಹುಡ್ಕೋಕ್ ಹೋಗೋದಿಲ್ಲ. ಅಮ್ಮ, ನಾನ್ ಕೇಳಿದ್ ನಿಂಗೆ ಇಷ್ಟ ಆಗ್ಲಿಲ್ವಾ? ಕೋಪ ಬಂತ ನಿಂಗೆ? ಆದ್ರೆ ನಾನ್ ನಿಂಗೆ ಒಪ್ಪಿಗೆ ಕೇಳ್ತಾ ಇದ್ದಿದ್ದು. ಹಾ ಕಂದ, ನನ್ನ ಒಪ್ಪಿಗೆ ಇದೆ. ಹೋಗು, ಹೋಗಿ ಹುಡ್ಕೋ ನಿನ್ ಚೆಂಡನ್ನ. ಆಯ್ತು ಅಮ್ಮ. ಕೃಷ್ಣ ನಿಂತ್ಕೋ, ಕೃಷ್ಣ ನಿಂತ್ಕೋ, ಕೃಷ್ಣ, ಕೃಷ್ಣ ನಿಂತ್ಕೋ, ಕೃಷ್ಣ. ಕೃಷ್ಣ ನಿಂತ್ಕೋ, ಕೃಷ್ಣ. ಕೃಷ್ಣ ನದಿಗೆ ಹಾರ್ಬಿಟ್ಟ. ಕೃಷ್ಣ, ಕೃಷ್ಣ. ಕೃಷ್ಣ, ನೀನ್ ಇದೆಂತ ಕೆಲಸ ಮಾಡ್ಬಿಟ್ಟೆ? ಕೃಷ್ಣ ಕೃಷ್ಣ, ಕೃಷ್ಣ, ಕೃಷ್ಣ ಕೃಷ್ಣ, ಕೃಷ್ಣ, ನಾನ್ ನಿನ್ ಸಹಾಯಕ್ಕಾಗಿ ಬರ್ತಿದ್ದೀನಿ. ಕೃಷ್ಣ, ಕೃಷ್ಣ 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 ಏನಾಯ್ತು? ಎಲ್ಲ ಕೃಷ್ಣ ಅಂತ ಯಾಕೆ ಕಿರಿಚ್ತಿದ್ದಾರೆ? ಏನಾಯ್ತು ಕೃಷ್ಣಂಗೆ? ಬಿಡಿ, ನನ್ನ ಬಿಟ್ಬಿಡಿ. ಕೃಷ್ಣ, ನಾನ್ ನಿನ್ ಸಹಾಯ ಮಾಡಕ್ ಬರ್ತಿದ್ದೀನಿ. ಹೋಗ್ ನೋಡ್ಲೇಬೇಕು. ಕೃಷ್ಣ, ಕಂದ, ದಾಮೋದ್ರಣ್ಣ, ಎಲ್ರು ಕೃಷ್ಣ ಕೃಷ್ಣ ಅಂತ ಯಾಕೆ ಕರೀತಿದ್ದಾರೆ? ಎಲ್ಲಿದ್ದಾನೆ ನನ್ ಕಂದ? ಏನಾಯ್ತು ಅವನಿಗೆ? ನಂದ್ರಾಣಿ, ನಂದ್ರಾಣಿ, ದಾಮೋದ್ರಣ್ಣ, ಎಲ್ಲಿದ್ದಾನೆ ಕೃಷ್ಣ? ಏನಾಯ್ತು ಅವನಿಗೆ? ಹೇಳಿ ಅಣ್ಣ. ನಂದ್ರಾಣಿ, ಕೃಷ್ಣ, ಯಮುನೆ. ಯಮುನೆ? ಕಂದ ಯಮುನೆಗೆ ಹೋಗೋಕ್ ಸಾಧ್ಯ ಇಲ್ಲ. ಅವ್ನ್ ಮಾತ್ ಕೊಟ್ಟಿದ್ದ ನನಗೆ. ಅವ್ನ್ ಮಾತ್ ಮುರಿಯೋಕ್ ಸಾಧ್ಯ ಇಲ್ಲ. ಕಂದ, ಕಂದ. ನಂದ್ರಾಣಿ, ಬಿಡ್ರೋ, ಬಿಡಿ, ನಾನ್ ಹೋಗ್ಬೇಕು. ಕೃಷ್ಣ, ನಾನ್ ನಿನ್ ಸಹಾಯ ಮಾಡಕ್ ಬರ್ತಿದ್ದೀನಿ. ಬಿಡಿ. ಅಣ್ಣ, ನನ್ ಮಾತ್ ಕೇಳಿ. ರಾಧೆ, ಜಾಗ ಬಿಡು, ನಾನ್ ಹೋಗ್ಬೇಕು. ನನ್ ಕೃಷ್ಣಂಗೆ ನನ್ ಸಹಾಯದ ಅವಶ್ಯಕತೆ ಇದೆ. ಜಾಗ ಬಿಡು. ನಾನ್ ಸರಿಯೋದಿಲ್ಲ. ನಾನ್ ನಿನ್ನನ್ನ ಹೋಗಕ್ ಬಿಡೋದಿಲ್ಲ ಅಣ್ಣ. ನೀನು ಹೋಗ್ಬಾರ್ದು. ನಿನಗೆ ಗೊತ್ತಿದೆ, ಯಮುನೆ ನೀರಲ್ಲಿ ವಿಷ ತುಂಬಿದೆ. ನಿನ್ನ ಪ್ರಾಣಕ್ಕೆ ಅಲ್ಲಿ ಅಪಾಯ ಉಂಟಾಗಬಹುದು. ಈಗ ನಾನು ಹೋಗದೆ ಇದ್ರೆ ಆಗ ಕೃಷ್ಣನ್ ಪ್ರಾಣಕ್ಕೆ ಅಪಾಯ ಆಗುತ್ತೆ. ರಾಧೆ, ನೀನ್ ಏನಂದ್ರೂ ನಾನು ಹೋಗಕ್ ಬಿಡಲ್ಲ. ರಾಧೆ, ನಾನು ಹೇಳ್ತಿದ್ದೀನಲ್ವಾ, ಜಾಗ ಬಿಡು. ಹಠ ಮಾಡ್ಬೇಡ. ಕೃಷ್ಣ, ನೋಡಿಲಿ, ರಾಧೆ ನನ್ನ ಬರೋಕ್ ಬಿಡ್ತಿಲ್ಲ. ಬಿಡ್ರೋ, ಜಾಗ ಬಿಡು. ರಾಧೆ, ಜಾಗ ಬಿಡು. ಸರಿ, ನಿನ್ ತಾಯಿನ ಒಬ್ಳೇ ಬಿಟ್ಟು ಹೋಗು. ಸ್ವಲ್ಪನೂ ಅವಳ ಬಗ್ಗೆ ಯೋಚಿಸ್ಬೇಡ. ಅವಳು ಹೇಗಿರ್ತಾಳೆ, ಅವಳನ್ನ ಯಾರು ನೋಡ್ಕೋತಾರೆ? ಯಶೋದೆ, ಕೃಷ್ಣ ಎಲ್ಲಿದ್ದಾನೆ? ನಂದರಾಜ, ಕೃಷ್ಣ ಎಲ್ಲಿ ಹೋಗಿದಾನೋ ಗೊತ್ತಿಲ್ಲ. ಅವ್ನ್ ಮಾತ್ ಕೊಟ್ಟಿದ್ದ ನನಗೆ, ಯಮುನಾ ದಡಕ್ಕೆ ಅವ್ನು ಯಾವತ್ತೂ ಬರಲ್ಲ ಅಂತ. ಅವ್ನ್ ನನ್ ಮಾತ್ ಮುರಿಯೋಕ್ ಸಾಧ್ಯ ಇಲ್ಲ. ನಂದರಾಜ, ನನ್ ಕಂದ ಎಲ್ಲಿ ಹೋಗಿದಾನೋ? ಕೃಷ್ಣ, 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 ಇವರೆಲ್ಲ ಯಾಕೆ ಕೃಷ್ಣ ಕೃಷ್ಣ ಅಂತ ಕೂಗ್ತಿದ್ದಾರೆ? ಬಾ, ಹೋಗ್ ನೋಡೋಣ. ಕೃಷ್ಣ, ಕಂದ, ಕೃಷ್ಣ, 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 ಕೃಷ್ಣ. ಬಲರಾಮ, ಕೃಷ್ಣ ಎಲ್ಲಿ? ಅವನಂತೂ ಚೆಂಡು ತರಕ್ಕೆ ಯಮುನೆಗೆ ಹೋಗಿದ್ದಾನೆ. ಏನು? ಕೃಷ್ಣ, 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 ಕೃಷ್ಣ. ಕಂದ ಹೀಗ್ ಮಾಡೋಕ್ ಆಗೋದಿಲ್ಲ. ಅವನ್ ಇಲ್ಲಿಗ್ ಬರಲ್ಲ ಅಂತ ಮಾತ್ ಕೊಟ್ಟಿದ್ದ. ನಾನಿರೋ ತನಕ ಅವ್ನ್ಗೇನೂ ಆಗಲ್ಲ. ಯಶೋದೆ, ಚಿಕ್ಕಮ್ಮ, ಯಶೋದೆ, ಯಶೋದೆ, ನಂದ್ರಾಣಿ, ಯಶೋದೆ, ಯಶೋದೆ. ಇದ್ದಕ್ಕಿದ್ದಾಗಿ ನೀರು ಜೋರಾಗಿ ಹರಿತಿದ್ಯಲ್ಲ.
ಪ್ರಣಾಮ ಸ್ವೀಕಾರ ಮಾಡಿ ಪ್ರಭು. ಕಾಳಿಂದಿ ನೀನಾ? ಹಾ ಪ್ರಭು, ನಾನೇ. ನಾನು ನಿಮಗಾಗಿ ತುಂಬಾ ಕಾದಿದ್ದೆ. ನೀವು ನನ್ನ ಹತ್ರ ಬರ್ತೀರಿ ಅಂತ ನನಗೆ ಪೂರ್ತಿ ನಂಬಿಕೆ ಇತ್ತು. ನಿನ್ನನ್ನ ಕರೀದೇ ಇದ್ರು ನಾನಂತೂ ಬಂದೆ. ಇವತ್ತು ನಿನ್ನ ಅತಿಥಿಗೆ ತಂಪಾದ ನೀರು ಕೊಡೋದಿಲ್ವಾ? ಆ ದಿನ ಅಂತೂ ನೀನೇ ನನ್ ಕೊಡ್ಸಿದ್ದೆ ತಾನೇ? ಹಾ ಪ್ರಭು, ನಾನವತ್ತು ತಂಪಾಗಿ ಶುದ್ಧಳಾಗಿದ್ದೆ. ಆದ್ರೆ ಇವತ್ತು ನನ್ನಲ್ಲಿ ವಿಷ ಸೇರ್ಕೊಂಡ್ಬಿಟ್ಟಿದೆ. ಮತ್ತೆ ನಾನು ನನ್ನ ಪ್ರಭುಗೆ ವಿಷದ ನೀರು ಹೇಗೆ ಕುಡಿಸ್ಲಿ? ಯಾರನ್ನೂ ಸ್ವಾಗತ ಮಾಡೋಕೆ ಈಗ ನನ್ನ ಕೈಯಲ್ಲಿ ಆಗ್ತಿಲ್ಲ. ಯಾರಿಗೂ ತಂಪು ನೀಡಕ್ ಆಗ್ತಿಲ್ಲ ಅಥವಾ ದಾಹ ತೀರ್ಸಕ್ಕಾಗಲ್ಲ. ನನ್ನ ರೂಪ, ಸ್ವಭಾವ ಎಲ್ಲ ಬದಲಾಗೋಯ್ತು ಆ ಕಾಳಿಂಗನಾಗನಿಂದಾಗಿ. ಕಾಳಿಂದಿ, ನಿರಾಶೆ ಮಾಡ್ಕೋಬೇಡ. ನನ್ನಮ್ಮ ಹೇಳ್ತಾಳೆ, ಜೀವಿಯ ಪ್ರೇಮ ಮತ್ತು ಸ್ವಭಾವ ಅದಾಗೆ ಬದಲಾಗಕ್ ಹೋಗ್ಬಾರ್ದು. ಈ ಬದಲಾವಣೆಗೆ ಕಾರಣ ನೀನಲ್ಲ, ಬೇರೆ ಯಾರೋ ಇದ್ದಾರೆ. ಅದಕ್ಕೆ ನೀನ್ ಬೇಜಾರಾಗ್ಬೇಡ. ನನ್ಗೆ ನೋವಾಗದೆ ಇರುತ್ತಾ ಪ್ರಭು? ಆ ಕಾಳಿಂಗನ ದೆಸೆಯಿಂದ ಜಗತ್ತಿನ ಜೀವನದಿ ಅನ್ನಿಸ್ಕೊಂಡಿರೋ ಯಮುನೆ, ಯಾರಿಗ್ ನೀವು ಕಾಳಿಂದಿ ಅಂತ ಹೆಸರಿಟ್ರೋ ಅವಳೇ ಇವತ್ತು ಇಡೀ ಜಗತ್ತಿಗೆ ಅಪಾಯ ಆಗಿದ್ದಾಳೆ. ನನ್ನ ಜೀವನನೇ ಕಳಂಕಿತ ಆಗಿದೆ ಪ್ರಭು. ನನಗ್ ನೋವಾಗದೆ ಇರುತ್ತಾ? ನಿರಾಶಳಾಗ್ಬೇಡ ಕಾಳಿಂದಿ, ನಾನ್ ಬಂದಿದ್ದೀನಿ. ಎಲ್ಲ ಸರಿ ಮಾಡ್ತೀನಿ. ಮತ್ತೆ ಆ ದಿನ ಮಾಡಿದ ತಪ್ಪನ್ನು ಸರಿ ಮಾಡ್ತೀನಿ. ನಿಮ್ಮ ತಪ್ಪ? ಹಾ ಕಾಳಿಂದಿ, ಆ ದಿನ ನಿನ್ ನೀಲಿ ಬಣ್ಣ ನೋಡಿನು ನಾನು ನಿನ್ ದುಃಖ ಮತ್ತೆ ಚಿಂತೆಯ ಕಾರಣ ಅರ್ಥ ಮಾಡ್ಕೊಂಡಿರ್ಲಿಲ್ಲ. ಆದ್ರೆ ಇವತ್ತು ನಾನೆಲ್ಲ ಅರ್ಥ ಮಾಡ್ಕೊಂಡೆ. ನಾನು ಹೇಳ್ತೀನಿ, ಅವನು ನಿನ್ ಮೇಲೆ ಅನಾಚಾರ ಮಾಡಬಾರ್ದು. ನನ್ನ ಮೇಲೆ ಆಗ್ತಿರೋ ಅನ್ಯಾಯದ ಬಗ್ಗೆ ನಂಗೆ ದುಃಖ ಇಲ್ಲ ಪ್ರಭು. ನಂಗೆ ನೋವಿರೋದು ನನ್ನ ಮಡಿಲಲ್ಲಿ ಬೆಳಿಬೇಕಾದ ಜೀವಿಗಳು ಆ ವಿಷದಿಂದಾಗಿ ನಾಶ ಆಗಿದ್ದಕ್ಕೆ. ನನಗೆ ನಿನ್ ದುಃಖ ಅರ್ಥ ಆಗುತ್ತೆ ಕಾಳಿಂದಿ. ನೀನೀಗ ಅವನಿರೋದೆಲ್ಲಿ ಅಂತ ಹೇಳು. ಅವನ ಜಾಗ ಹುಡ್ಕೋದು ಸುಲಭ ಅಲ್ಲ ಪ್ರಭು. ಅವನು ಬೇರೆ ಬೇರೆ ದಾರಿಗಳಿಂದ ತಪ್ಪಿಸ್ಕೋತಾನೆ. ನಾಗ್ ಜಾತಿ ಅವನಲ್ವಾ? ಬುದ್ಧಿನೂ ನಾಗ ಜಾತಿ ಇದೆ. ಅವನಂತೂ ನಾಗಗಳಿಗೆ ಮಹಾರಾಜ ಅಲ್ವಾ? ಯಾವ ಬಿಲ್ಲದಲ್ಲಿ ಅಡಗಿರ್ತಾನೋ ಅದ್ ಯಾರಿಗೂ ಗೊತ್ತಾಗಲ್ಲ ಪ್ರಭು. ಕಠಿಣ ತಾನೇ, ಅಸಂಭವ ಅಲ್ವಲ್ಲ. ನಿನ್ ಕೇವಲ ನನ್ ಜೊತೆಗ್ ಬಂದ್ರೆ ಸಾಕು. ನಡೀರಿ. ಕಾಳಿಂಗ, ಓ ಕಾಳಿಂಗ, ಎಲ್ಲಿದ್ಯಾ ನೀನು? ಕಾಳಿಂಗ, ಓ ಕಾಳಿಂಗ, ಓ ಕಾಳಿಂಗ. ಹುಡುಕಿ ನಡೆದಿಹನು ಶ್ಯಾಮರೂಪಿ ಗೋಕುಲದೊಡೆಯನು. ಕೃಷ್ಣನು ಕಾಳಿಂಗನ ಕರೆದಿರನು ದನಿಮಾರ್ಧನಿ. ಕಾಳಿಂಗ, ಎಲ್ಲಿದ್ಯಾ ನೀನು? ನೀನ್ ಹೆದರ್ಕೊಂಡಿದ್ಯಾ? ಕಾಳಿಂಗ, ಪರಮಾವತಾರಿ ಶ್ರೀಕೃಷ್ಣನಿವ ಸರ್ವೇಶ್ವರ ಸರ್ವಾತ್ಮಕ ದೇವ. ಕಾಳಿಂಗ, ಕಾಳಿಂಗ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ವಿಷ್ಣು ವಿಷ್ಣು ವಿಷ್ಣು, ವಿರಾಮ ಕೊಡು ನಿನ್ನ ಮಾತಿಗೆ ಬಾಲಕ. ನನ್ನ ಎದುರೇ ನನ್ನ ಶತ್ರುವಿನ ಗುಣಗಾನ. ಆ ಶತ್ರು, ಅವನ ವಾಹನ ಗರುಡನಿಗೆ ನನ್ನ ಪ್ರಾಣದ ದಾಹ ಇದೆ. ಧಿಕ್ಕಾರ ಇದೆ ಇಂಥ ಪುತ್ರನಿಗೆ. ಇವನ್ ತನ್ನ ತಂದೆ ಎದುರೇ ಅವನ ಶತ್ರುವಿನ ಗುಣಗಾನ ಮಾಡ್ತಿದ್ದಾನೆ. ಆದ್ರೆ ಅಪ್ಪ, ನೀನು ಮತ್ತೆ ಅಜ್ಜಿ ಸೇರ್ಕೊಂಡು ಗರುಡನಿಗೆ ಅನ್ಯಾಯ ಮಾಡಿದಲ್ವಾ? ಹೇಗೆ ಹೇಳ್ತಿದ್ಯಾ ನೀನು ಇದನ್ನೆಲ್ಲ? ಆಗ ಅಜ್ಜಿನೇ ಮೋಸದಿಂದ ಗರುಡನಿಗೆ ತೊಂದರೆ ಕೊಟ್ಲು ಅಮೃತ ತರೋದಿಕ್ಕೆ. ಹಾಗಾದ್ರೆ ಅದು ಅನ್ಯಾಯ ಅಲ್ವಾ? ನನ್ನ ಪ್ರಿಯ ಸೋದರಿ, ನಿನ್ ದುಃಖ ನೋಡ್ತಿದ್ರೆ ನನಗೂ ತುಂಬಾ ದುಃಖ ಆಗ್ತಿದೆ. ಆದ್ರೆ ಏನ್ ಮಾಡ್ಲಿ, ಅಮೃತದ ಪ್ರಶ್ನೆ ಇದು. ಎಲ್ಲಿವರೆಗೆ ನಿನ್ ಮಗ ಗರುಡ ಅಮೃತ ತಗೊಂಡ್ ಬರೋದಿಲ್ವೋ, ನೀನು ಇದೇ ಸೆರೆಮನೆಯಲ್ಲಿ ಕೊಳಿತಾ ಬಿದ್ದಿರ್ತ್ಯ. ಯಾವಾಗ ನಿನ್ ಮಗ ಗರುಡ ಅಮೃತ ತಗೊಂಡ್ ಬರ್ತಾನೋ ಆವಾಗ ನಾನ್ ನಿನ್ಗೆ ಮಾತು ಕೊಡ್ತೀನಿ. ನಾನ್ ನಿನ್ಗೆ ಮುಕ್ತಿ ಕೊಡ್ತೀನಿ, ಜೀವನದಿಂದ ಮತ್ತೆ ಈ ಜಗತ್ನಿಂದ. ಗೊತ್ತಾಯ್ತಾ? ಅರ್ಥ ಮಾಡಿಸು ಇವನಿಗೆ. ಮತ್ತೆ ನಿನ್ನ ಮಡಿಲು ಖಾಲಿಯಾಗಿ ಹೋಗ್ಬಾರ್ದು. ಇಲ್ಲ ಸ್ವಾಮಿ, ಇವನನ್ನ ಕ್ಷಮಿಸ್ಬಿಡಿ. ಪಾರಸ, ತಂದೆ ಮಾತಿಗೆ ಎದುರಾಡಬಾರ್ದು. ಸುನಿಧಿ, ಇವನಿಗೆ ಹೇಳಿದ್ನ ಕೇಳ್ಕೊಂಡಿರೋ ಪಾಠ ಮಾಡು. ಇಲ್ದಿದ್ರೆ ಅನುಭವಿಸ್ತೀಯ ನೀನು. ಗರುಡನಿಗೆ ಏನ್ ತೊಂದರೆ ಆಯ್ತು? ಅದು ಆಗ್ಬಾರ್ದಿತ್ತು ಅಪ್ಪ. ಯಾವುದೇ ಮಗ ಕೂಡ ಅವನ ತಾಯಿಗೆ ಅನ್ಯಾಯ ಆಗ್ತಿರೋದನ್ನ ನೋಡಿ ಸುಮ್ಮನೆ ಇರೋದಿಲ್ಲ. ಉದ್ಧಟ ಬಾಲಕ, ನಿನಗೆ ಕಾಳಿಂಗನಾಗನ ಹತ್ರ ಈ ರೀತಿಲಿ ಮಾತಾಡೋದಕ್ಕೆ ಭಯ ಆಗೋದಿಲ್ವಾ? ಅಪ್ಪ, ಆ ವಿಷ್ಣುವಿನಲ್ಲಿ ಭಕ್ತಿ ಇಡೋದ್ರಿಂದ ಭಯ ಹೊರಟೋಗುತ್ತೆ.
ಪುತ್ರ ಪಾರಸ. ಇದನ್ನೇ ಕಲಿಸ್ತಿದೀಯ ಇವನಿಗೆ? ನನ್ನ ಎದುರೇ ನನ್ನ ಶತ್ರುವಿನ ಗುಣಗಾನ. ನಿನ್ನ ಮತ್ತು ನಿನ್ನ ಈ ಕುಪುತ್ರನ ಇಬ್ಬರ ಹತ್ಯೆ ಮಾಡಿಬಿಡ್ಬೇಕನ್ಸ್ತಾ ಇದೆ ನನಗಿವಾಗ. ಬೇಡ ಸ್ವಾಮಿ, ನಾನು ಸತ್ಯ ಹೇಳ್ತಾ ಇದ್ದೀನಿ. ನಾನು ಪಾರಸಂಗೆ ಏನೂ ಹೇಳಲಿಲ್ಲ, ಏನೂ ಕಲಿಸ್ಲಿಲ್ಲ. ಇವನು ಬಾಲಕ, ಇವನನ್ನ ಕ್ಷಮಿಸ್ಬಿಡಿ. ಇವನು ಹೇಳ್ತಾ ಇರೋದ್ರ ಅರ್ಥ ಇವನಿಗೆ ಗೊತ್ತಿಲ್ಲ. ಜೊತೆಗೆ ನಮ್ಮ ನಾಗಕುಲದ ಮರ್ಯಾದೆ ಮತ್ತೆ ಪರಂಪರೆ ಬಗ್ಗೆ ತಿಳಿದಿಲ್ಲ. ಅದಕ್ಕೆ ತಪ್ಪು ಮಾಡ್ಬಿಟ್ಟ. ನಾನು ಇವನ್ಗೆ ತಿಳಿಸಿ ಹೇಳ್ತೀನಿ. ಹಾಗೆ ಮಾಡಿದ್ರೆ ಉಳಿತೀರಾ? ಯಾವ ಶಕ್ತಿಶಾಲಿ ಮತ್ತು ಪ್ರಳಯಾಂತಕ ಕಾಳಿಂಗ ನಾಗನ ಹೆಸರಿಗೆ ಪೂರ್ತಿ ಜಗತ್ತೇ ಥರ ಥರ ನಡುಗುತ್ತೋ ಅವನ ಮಗ ಅವನ ಶತ್ರುವಿನ ಸಮರ್ಥನೆ ಮಾಡ್ತಿದ್ದಾನೆ. ಇನ್ನೊಂದು ಬಾರಿ ನಾನು ನಿನ್ನ ಬಾಯಿಂದ ಗರುಡ ಮತ್ತು ವಿಷ್ಣುವಿನ ಹೆಸರು ಕೇಳಿದ್ರೆ ಇದು ನಿನಗೆ ಕೊನೆಯ ಎಚ್ಚರಿಕೆ. ಗೊತ್ತಾಯ್ತಾ ಪಾರಸ? ಇದು ಸಾಧ್ಯ ಆಗೋದಿಲ್ಲ ಅಪ್ಪ. ನನ್ನ ಆಜ್ಞೆಯ ಉಲ್ಲಂಘನೆ ಮಾಡ್ತೀಯ ನೀನು? ನನ್ನ ಆಜ್ಞೆಯ ಉಲ್ಲಂಘನೆ? ಇಲ್ಲ ಪಾರಸ, ಇಲ್ಲ. ತಂದೆಯ ಇಚ್ಛೆ ವಿರುದ್ಧ ಕೆಲಸ ಮಾಡೋದು ತಪ್ಪಾಗತ್ತೆ. ಅದು ಶೋಭೆನೂ ತರಲ್ಲ. ಆದ್ರೆ ಅಮ್ಮ, ಅಪ್ಪ ನೋಡಿದ್ರೆ ಭಗವಂತ ವಿಷ್ಣುವಿನ ಪೂಜೆ ಮಾಡಬಾರ್ದು ಅಂತಿದ್ದಾರೆ. ಇದು ತಪ್ಪಲ್ವಾ ಅಮ್ಮ? ಯಾವ್ದು ಸರಿ, ಯಾವ್ದು ತಪ್ಪು? ಇದು ಅರ್ಥ ಆಗೋ ಅಥವಾ ಅರ್ಥ ಮಾಡಿಸೋ ವಯಸ್ಸಾಗಿಲ್ಲ ನಿಂಗೆ. ನಾನು ತಪ್ಪು ಮಾತಾಡಿದ್ರೆ ನನ್ನ ಕ್ಷಮಿಸ್ಬಿಡಮ್ಮ. ಇದು ನಿಜ. ಗರುಡ ತುಂಬಾ ಶಕ್ತಿವಂತ ಮತ್ತೆ ಧೈರ್ಯವಂತ. ನನ್ಗೆ ನಂಬಿಕೆ ಇದೆ. ಅಪ್ಪ ಅವ್ರ ಹತ್ರ ಕ್ಷಮೆ ಕೇಳಿದ್ರೆ ಅವರು ಅಪ್ಪನ್ನ ಕ್ಷಮಿಸ್ಬಿಡ್ತಾರೆ. ಸಾಕು. ಇನ್ನು ಒಂದು ಶಬ್ದನೂ ಬರಬಾರ್ದು. ನೀನು ಕಾಳಿಂಗನಾಗನ ಸುಪುತ್ರ. ಇಲ್ಲವಾಗಿದ್ರೆ ಸುನಿಧಿ ತಿಳಿಸಿ ಹೇಳು ನಿನ್ ಮಗನಿಗೆ, ಅವರಿಬ್ಬರ ಹೆಸರನ್ನ ನಾನು ಇವನ ಬಾಯಿಂದ ಮತ್ತೆ ಕೇಳಲೇಬಾರ್ದು ಇನ್ನು ಒಂದ್ಸಲ ಕೂಡ. ಬಿಟ್ಬಿಡಿ. ನನ್ನ ಯಶೋದೆ ಮತ್ತೆ ಕೃಷ್ಣನ್ ಪ್ರಾಣ ಅಪಾಯದಲ್ಲಿದೆ. ನನ್ನನ್ನು ಬಿಡಿ. ಹೋಗೋಕ್ ಬಿಡಲ್ಲ ನಂದಣ್ಣ. ಆ ವಿಷ ತುಂಬಿರೋ ನೀರಿಗೆ ಹೋಗೋಕ್ ಬಿಡಲ್ಲ ನಿಮ್ಮನ್ನ. ನಂದ್ರಾಣಿ ಮತ್ತೆ ಕೃಷ್ಣನ ಕಾಪಾಡೋದಕ್ಕೆ ಬೇರೆ ಯಾವ್ದಾದ್ರು ದಾರಿ ಹುಡುಕ್ಬೇಕು ನಂದಣ್ಣ. ನನ್ನನ್ನು ಹೋಗಕ್ ಬಿಡಿ. ನನ್ ಚಿಕ್ಕಮ್ಮಂಗೆ ನನ್ ಸಹಾಯದ ಅವಶ್ಯಕತೆ ಇದೆ. ಬಿಡ್ರ ನನ್ನ. ಧೈರ್ಯ ತಗೊಳ್ಳಿ ನಂದಣ್ಣ. ನಂದ್ರಾಣಿ ಮತ್ತೆ ಕೃಷ್ಣನ ಕಾಪಾಡೋಕೆ ಬೇರೆ ಉಪಾಯ ಮಾಡೋಣ. ನನ್ನನ್ನು ಬಿಡಿ. ನಾನು ಹೇಳ್ತಿಲ್ವಾ? ಬಿಡಿ ನನ್ನ. ಆ ದೇವ್ರು ದೊಡ್ಡವನು ನಂದಣ್ಣ. ಅಲ್ಲಿ ನೋಡಿ ನಂದ್ರಾಣಿ. ಯಶೋದೆ, ನಂದ್ರಾಣಿ. ಕಾಳಿಂಗನಾಗ, ಓ ಕಾಳಿಂಗ, ಕಾಳಿಂಗ, ಕಾಳಿಂದಿ, ನಾವ್ ಎಷ್ಟೊತ್ತಿಂದ ಹುಡುಕ್ತಾ ಇದೀವಿ, ಆದ್ರೆ ಅವನ್ ಇಲ್ಲಿರೋದಕ್ಕೆ ಯಾವ ಸಂಕೇತನೇ ಇಲ್ವಲ್ಲ. ಎಲ್ಲಿರ್ಬೋದು ಅವನು? ಇಲ್ಲೇ ಎಲ್ಲೋ ಇರ್ತಾನೆ. ಪ್ರಾಣ ಭಯದಿಂದಾಗಿ ಅವನು ಎಲ್ಲೋ ಅಡಗಿರ್ತಾನೆ. ಈಗಂತೂ ವಿಷ ತುಂಬಾ ಹರಡ್ಬಿಟ್ಟಿದೆ. ಮುಂದೆ ಹೋಗ್ಬೇಕು ಅಂದ್ರೂ ಕಷ್ಟ ಆಗ್ತಿದೆ. ಇದ್ರ ಅರ್ಥ ಅವನ್ ಇಲ್ಲೇ ಎಲ್ಲೋ ಇದ್ದಾನೆ. ನಿಮ್ಮ ಅನುಮಾನ ಸತ್ಯನೇ ಪ್ರಭು. ಆದ್ರೆ ಪ್ರಭು ಇದಕ್ಕಿದ್ದಾಗೆ ಕಾಳಿಂಗನಾಗ್ಲೋಕಕ್ಕೆ ಯಾಕೆ ಬಂದ? ಯುಗಗಳಿಂದ ಹೊರಗಿದ್ದ, ಸುರಕ್ಷಿತವಾಗಿದ್ದ. ಅವನಿಗೀಗ ಏನಾಗಿದೆ? ಅವನು ಇಲ್ಲಿಗೆ ಬಂದು ಇಡೀ ಜಗತ್ತಿನ ನೆಮ್ಮದಿ ಎಲ್ಲ ಹಾಳು ಮಾಡ್ಬಿಟ್ಟ. ನನ್ನೊಳಗೆ ಕೊಳೆ ವಿಷ ಎಲ್ಲ ತುಂಬಿಟ್ಟ. ಈಗ ನನ್ನಿಂದ ಯಾವ ಉಪಯೋಗನೂ ಇಲ್ಲ. ನನ್ನ ಜೀವನನೇ ವ್ಯರ್ಥ ಆಗೋಯ್ತು ಪ್ರಭು. ಕಾಳಿಂಗನಾಗ ನನ್ನ ಗುರುತನ್ನೇ ನಾಶ ಮಾಡ್ದ. ಇನ್ನು ನಾನು ಯಾಕಾಗಿ ಬದುಕಿರ್ಬೇಕು? ಕಾಳಿಂದಿ, ನಾಶ ಅವನಾಗ್ಬೇಕಷ್ಟೇ. ಅವನೇ ದೋಷಿ. ನನ್ಗಂತೂ ಏನನ್ಸುತ್ತಂದ್ರೆ ಈ ದೋಷ ಕಾಳಿಂಗನಾಗಂದು ಅಲ್ಲ. ಹಾಗಂದ್ರೆ ಯುಗಗಳಿಂದ ಅವನ್ ಮನೆನ ತ್ಯಾಗ ಮಾಡಿ ಮತ್ತೆಲ್ಲ ವಾಸ ಮಾಡ್ತಿದ್ದ. ನನ್ಗನ್ನಿಸ್ತೇ ಇಲ್ಲ ಅವನ್ ತನ್ನ ಇಚ್ಛೆಯಿಂದ ಬಂದಿರ್ಬೋದು ಅಂತ. ಮತ್ಯಾಕೆ ಹೀಗ್ ಕೂಡ ಆಗಿರ್ಬೋದಲ್ವಾ? ಅವನ್ ಯಾರೋ ಇಲ್ಲಿ ಬಿಟ್ಟೋಗಿರ್ಬೋದು. ಅವನನ್ನ ಇಲ್ಲಿ ಯಾರು ಕರ್ಕೊಂಡ್ ಬಂದಿರ್ತಾರೆ? ಇದು ಗೊತ್ತಾಗೋದು ಕೂಡ ನಮ್ಗ ಅವನ್ ಕಾಣಿಸ್ಕೊಂಡಾಗಿ. ಅಮ್ಮ ಹೇಳ್ತಾಳೆ, ಯಾರಾದ್ರೂ ಏನೇ ಮಾಡಿದ್ರು ಅದಕ್ಕೆ ಯಾವ್ದಾರು ಒಂದ್ ಮಾಧ್ಯಮ ಇರುತ್ತೆ. ಹಂಗಂದ್ರೆ ಮಾಡ್ತಿರೋದ್ ಬೇರೆ ಯಾರು? ನಡಿ ಈಗ ಹೋಗೋಣ. ಕಾಳಿಂಗ, ಓ ಕಾಳಿಂಗ. ಯಶೋದೆನ ನೀರಿಂದ ಹೊರಗೆ ತರಕ್ಕೆ ನನಗೆ ಸಹಾಯ ಮಾಡಿ. ಸರಿ ಯಶೋದೆ. ತಗೊಳ್ಳಿ ಯಶೋದೆ.
ಯಶೋದೆ, 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 ಏನಾಯ್ತು ನನ್ನ ಯಶೋದೆಗೆ? ಅವಳ ದೇಹ ನೀಲಿ ಯಾಕಾಗ್ತಿದೆ? ವಿಷದ ನೀರಿಂದ ಹಂಗಾಗಿದೆ ನಂದಣ್ಣ. ನಂದಣ್ಣ, ನಿಮ್ ಕೈ ಬೇಗ ವೈದ್ಯರಿಗೆ ಹೇಳಿ. ಸ್ವಲ್ಪ ಹೊತ್ತು ನೀರಲ್ಲಿದ್ದಕ್ಕೆ ನನಗೆ ಯಶೋದೆಗೆ ಹೀಗಾಗಿದ್ರೆ ಇನ್ನು ನಮ್ ಕೃಷ್ಣ, ಅವನು ನೀರಲ್ಲೇ ಇದ್ದಾನೆ, ಅವನ್ಗೆ ಏನಾಗಿರ್ಬಹುದು? ಕಾಳಿಂದಿ, ಎಷ್ಟೊತ್ತಾಯ್ತಲ್ವಾ ಅವನ್ನ ಹುಡುಕ್ತಾ ಆದ್ರೆ ಕಾಳಿಂಗ ಇಲ್ಲಿವರೆಗೂ ಸಿಕ್ಕೇ ಇಲ್ಲ. ನನ್ಗೇನ್ ಅನಿಸ್ತಿದೆ ಅಂದ್ರೆ ಅವನು ನಿಮಗೆ ಹೆದರ್ಕೊಂಡು ಎಲ್ಲೋ ಅಡ್ಗಿರ್ಬೇಕು, ಅದಕ್ಕೆ ಹೊರಗೆ ಬರ್ತಿಲ್ಲ. ಆದ್ರೆ ನಾನಿಲ್ಲಿ ಜಾಸ್ತಿ ಹೊತ್ತಿರೋದಕ್ಕೆ ಆಗೋದಿಲ್ಲ ಕಾಳಿಂದಿ. ನನ್ನಮ್ಮ ನನ್ನ ವಿಷಯದಲ್ಲಿ ತುಂಬಾ ಚಿಂತೆಲಿ ಇರ್ತಾಳೆ. ನಾನು ಹೋಗ್ಬೇಕಾಗತ್ತೆ. ನನ್ಗೂ ನನ್ನ ಅಮ್ಮನ ನೆನ್ಪು ಬರ್ತಿದೆ. ಇಲ್ಲಂತೂ 4 ಕಡೆ ಹಿಮವೇ ತುಂಬಿದೆ. ಇಂತಹ ನಿರ್ಜನ ಕ್ಷೇತ್ರದಲ್ಲಿ ಆಶ್ರಮ. ಇಲ್ಲಿ ಜೀವದ ಯಾವ ಚಿಹ್ನೆಯೂ ಇಲ್ಲ. ಇಲ್ಲ, ಖಂಡಿತವಾಗಿ ಆ ಆಶ್ರಮ ಇದರ ನಂತರವೇ ಇದೆ. ಬೇಗನೆ ಹೋಗು ಕಾಕಾಸುರ. ಪ್ರಭು, ಚಳಿಯಿಂದಾಗಿ ಮುಂದೆ ಹೋಗೋದಕ್ಕೆ ಕಷ್ಟ ಆಗ್ತಿದೆ. ಇದು ನನ್ನ ವಾಹನ, ಭಗವಂತ ಕಂಸನ ವಾಹನ. ನಿಶಕ್ತರಂತೆ ಮಾತನಾಡುತ್ತಿರುವೆ. ಬೇಗನೆ ಹೋಗು, ಶಕ್ತಿ ಹಾಕಿದ್ದು. ಪೂರ್ತಿ ಶಕ್ತಿ ಹಾಕ್ತಾ ಇದ್ದೀನಿ ಪ್ರಭು. ಆದ್ರೆ ಚಳಿಯಿಂದಾಗಿ ನನ್ನ ರೆಕ್ಕೆ ನನಗೆ ಸಹಾಯ ಮಾಡ್ತಿಲ್ಲ ಪ್ರಭು. ನನ್ನ ರೆಕ್ಕೆಗಳು ಮುರಿದು ಹೋಗ್ತಿವೆ ಪ್ರಭು. ನಿಮ್ ಸೇವೆ ಮುಂದುವರ್ಸೋದಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ. ಅಸಮರ್ಥನಾಗುವ ಅರ್ಥ ಪರಾಜಯ, ಮತ್ತು ಪರಾಜಯ ಭಗವಂತ ಕಂಸನಿಗೆ ಪ್ರಿಯವಾಗದು. ನಡೆ. ನಡೆ, ನನ್ನನ್ನು ನನ್ನ ಗುರಿಯ ಕಡೆ ಕರೆದೊಯ್ಯಿ. ನಡೆ. ಕಾಕಾಸುರ, ಗತಿ ನಿಧಾನಿಸು. ಬಹುಶಃ ಆ ಸ್ಥಾನ ಇದೆ. ಇಲ್ಲೇ ನನಗೆ ನನ್ನ ಶತ್ರು ಸಿಗುವನು. ಹೇ ವಿಷ್ಣು, ಬಂದಿದ್ದಾನೆ ಭಗವಂತ ಕಂಸ. ಬಂದು ಶರಣಾಗತನಾಗು. ಈಗ ಅಡಗಿದರೆ ಏನು ಲಾಭ? ಇಲ್ಲಂತೂ ಯಾರೂ ಇಲ್ಲ. ಮತ್ತಿದೆಂತಹ ಭ್ರಮೆ? ಇದು ಅವಂಚಕನ ಮಾಯೆಯಲ್ಲ ತಾನೆ? ಇಲ್ಲ, ಇಷ್ಟೆಲ್ಲ ಹಿಮದ ಕಾರಣ ನನಗೆ ದಿಗ್ಭ್ರಮೆಯಾಗಿರಬೇಕು. ಅದಕ್ಕಾಗಿಯೇ ಸರಿಯಾದ ಸ್ಥಾನಕ್ಕೆ ತಲುಪಲಿಲ್ಲ. ಹೇ ಚಕ್ರಧಾರಿ, ಎಲ್ಲಿಯೇ ಇದ್ದರೂ ನೀನು ತಪ್ಪಿಸಿಕೊಳ್ಳಲಾರೆ. ಸೃಷ್ಟಿಯ ಅಂತಿಮ ಸೀಮೆಯವರೆಗೂ ಹುಡುಕುತ್ತೇನೆ ನಿನ್ನನ್ನು. ನಡಿ ಕಾಕಾಸುರ. ನಾರಾಯಣ ನಾರಾಯಣ, ನಿಮ್ಮಯ ಲೀಲೆ ಅಪಾರವಾದದ್ದು ಪ್ರಭು. ಮತ್ತೆ ಕೃಷ್ಣನ ಯೋಜನೆ ಅತ್ಯಂತ ನವೀನ. ಬದ್ರಿಕಾಶ್ರಮದ ಸಮ್ಮುಖ ನಿಂತಿದ್ದರು ಪಾಪಿ ಕಂಸ ಆಶ್ರಮವನ್ನು ನೋಡಲಾಗಲಿಲ್ಲ. ನಾನು ಅಂದುಕೊಳ್ಳುತ್ತೇನೆ ಪ್ರಭು, ಪಾಪಿ ಕಂಸನ ಕಣ್ಣುಗಳಿಗೆ ಪಟ್ಟಿ ಕಟ್ಟಲ್ಪಟ್ಟಿದೆ. ಅವನು ಮರಳಿ ಹೋಗಿಬಿಟ್ಟ. ನಿಮ್ಮದು ಇದೆಂತಹ ಲೀಲೆ ಪ್ರಭು. ದೇವರ್ಷಿ, ಭಗವಂತನ ದರ್ಶನ ಮಾಡಲು ಯಾವ ಸ್ಥಾನ ವಿಶೇಷತೆಯ ಅವಶ್ಯಕತೆ ಇರುವುದಿಲ್ಲ. ಯಾರು ಹಾಗೆ ಮಾಡುತ್ತಾರೋ ಅವನ ಅಂತಃಕರಣ ಪರದೆಯಿಂದ ಮುಚ್ಚಲ್ಪಟ್ಟಿರುತ್ತದೆ. ಏಕೆಂದರೆ ಭಗವಂತನು ಜನರಿಂದ ಹಿಡಿದು ಕಣಕಣದಲ್ಲಿಯೂ ಇದ್ದಾನೆ. ಭಗವಂತನಿಲ್ಲದ ಯಾವ ಸ್ಥಳವೂ ಇಲ್ಲ, ಯಾವ ಸ್ಥಾನವೂ ಇಲ್ಲ.
ಅವಶ್ಯಕತೆ ಇರುವುದು ಅವನು ತನ್ನ ಹೃದಯವನ್ನು ಪವಿತ್ರವಾಗಿಡುವುದು. ಭಕ್ತಿ ಸತ್ಯವೇ ಆದರೆ ಆಗ ಭಗವಂತನ ದರ್ಶನಕ್ಕೋಸ್ಕರ ಯಾರಿಗೂ ಕೂಡ ಎಲ್ಲಿಯೂ ಹೋಗುವ ಅವಶ್ಯಕತೆ ಇರುವುದಿಲ್ಲ. ಆದರೆ ಆತನ ಮನದಲ್ಲಿ ಪಾಪವಿದ್ದರೆ ಆಗ ಮನುಷ್ಯನು ಎಲ್ಲ ತೀರ್ಥಸ್ಥಾನಗಳ ಪರಿಕ್ರಮಣೆ ಮಾಡಿದರೂ ಎಂದೆಂದು ಅವನಿಗೆ ಭಗವಂತನ ದರ್ಶನ ದೊರೆಯಲು ಸಾಧ್ಯವಿಲ್ಲ. ಏಕೆಂದರೆ ಆತ್ಮದಲ್ಲೇ ಪರಮಾತ್ಮನ ವಾಸವಿದೆ. ನಾರಾಯಣ ನಾರಾಯಣ. ಸತ್ಯವಚನ ಪ್ರಭು, ಸತ್ಯವಚನ. ಈಗ ನನಗೆ ಒಂದೇ ಕ್ಷಣದ ಪ್ರತೀಕ್ಷೆ ಇದೆ ಪ್ರಭು. ಹೇಗೆ ಕಾಳಿಂಗನಾಗ ಮತ್ತು ಕೃಷ್ಣನು ಎದುರಾಗುವರೋ ಅಂದು ಧರ್ಮ ಮತ್ತು ಅಧರ್ಮ ಒಬ್ಬರಿಗೊಬ್ಬರ ಎದುರಾಳಿಯಾಗುವುದು. ಸಾಕ್ಷಿಯಾಗುವವು ದಶದಿಕ್ಕುಗಳಿಗೂ ಮತ್ತು ನಾನು ಸಾಕ್ಷಿಯಾಗಿರುತ್ತೇನೆ. ನಾರಾಯಣ ನಾರಾಯಣ. ನನ್ನನ್ನು ಕ್ಷಮಿಸಿ ಅಪ್ಪ. ನಾನು ಭಗವಂತ ವಿಷ್ಣುವಿನ ಭಕ್ತಿನ ಬಿಡೋದಿಕ್ಕಾಗಲ್ಲ. ಪಾರಸ, ಬೇಡ ಅಂದ್ಮೇಲೂ ನೀನ್ ನಿನ್ ತಂದೆಯ ಮಾತಿಗೆ ಅಗೌರವ ತೋರಿಸ್ತಿದ್ಯಾ? ಇಲ್ಲ ಅಮ್ಮ, ಅಗೌರವ ಅಲ್ಲ, ಅರಿವನ್ನು ಮೂಡಿಸ್ತಿದ್ದೀನಿ. ಏನಂದೆ? ಇನ್ನೊಂದು ಬಾರಿ ಹೇಳು. ನಾನು ಏನು ನೀನು? ಶ್ರೀ ವಿಷ್ಣು ಹೇಳ್ತಾನೆ, ನ್ಯಾಯದ ಪರ ಇರಬೇಕು, ಅನ್ಯಾಯದ ಪರ ಅಲ್ಲ. ಅದಕ್ಕೆ ನಾನು ಗರುಡನ ಪರ ಇದ್ದೀನಿ. ನನ್ನ ಶತ್ರುವಿನ ಸಮರ್ಥಕ, ನನ್ನ ಶತ್ರು. ಈಗ ನನ್ನ ಶತ್ರುವಿಗೆ ಜೀವಂತ ಇರುವ ಯಾವ ಅಧಿಕಾರವೂ ಇಲ್ಲ, ಯಾವ ಅಧಿಕಾರವೂ ಇಲ್ಲ. ಬೇಡ ಸ್ವಾಮಿ, ಇವನು ನಿಮ್ ಪುತ್ರ. ಇವನನ್ನ ಕ್ಷಮಿಸ್ಬಿಡಿ. ಭವಿಷ್ಯದಲ್ಲಿ ಇಂಥ ಮಾತನ್ನ ಆಡೋದಿಲ್ಲ. ಪಾರಸ, ತಂದೆ ಹತ್ರ ಕ್ಷಮೆ ಕೇಳು. ಅಮ್ಮ, ಅಪರಾಧ ಮಾಡಿದ್ರೆ ಮಾತ್ರ ಕ್ಷಮೆ ಕೇಳಬೇಕಲ್ವಾ? ಆದರೆ ನಾನು ಯಾವ ಅಪರಾಧನೂ ಮಾಡಿಲ್ಲ. ನೀನ್ ಚಿಂತೆ ಮಾಡಬೇಡ ಅಮ್ಮ, ಭಗವಂತ ವಿಷ್ಣು ನನ್ನ ಜೊತೆಗಿದ್ದಾನೆ. ವಿಷ್ಣು ವಿಷ್ಣು ವಿಷ್ಣು, ಬರಲಿ ನಿನ್ನ ವಿಷ್ಣು ನಿನ್ನ ರಕ್ಷಣೆಗೆ, ಅಥವಾ ದೂರ ಹೋಗು ಶಾಶ್ವತವಾಗಿ ನೀನು. ಅಮ್ಮ, ಪುತ್ರ, ನನ್ನ ಪಾರಸ ಎಲ್ಲಿದ್ದಾರೆ? ನನ್ನ ಪಾರಸ ಎಲ್ಲಿ ಕಳಿಸಿದ್ರಿ ನೀವು? ಶಿಕ್ಷೆ ಕೊಡುವಾಗ ಸ್ವಲ್ಪನೂ ದಯ ಇರ್ಲಿಲ್ವಾ? ಬೇರೆಯವ್ರ ಜೊತೆ ಹೇಗ್ ನಡ್ಕೋತೀರೋ ಹಾಗೇನೆ ಪುತ್ರನ ಜೊತೆನೂ ನಡ್ಕೊಂಡ್ರಿ. ನನ್ನ ಪಾರಸ. ನನ್ನ ಕೆಳಗೆ ಹರಿಯುತ್ತಿರುವುದು ಯಮುನೆ ಅಲ್ಲವೇ? ನೆನ್ನೆಯ ಶೀತಲ ನಿರ್ಮಲ ಜುಳುಜುಳು ಹರಿಯುತ್ತಿರುವ ಯಮುನೆ ಇಂದು ಪೂರ್ಣ ರೂಪದಲ್ಲಿ ಕಪ್ಪಾಗಿದ್ದಾಳೆ. ಕಪ್ಪು, ಕೊಳಕು, ಮಲಿನ, ವಿಷಯುಕ್ತ. ಭಗವಂತ ಕಂಸನ ಸಮ್ಮುಖ ತಲೆಯನ್ನು ಎತ್ತುವುದಕ್ಕೆ ಇದೇ ಪ್ರಸಾದ ಸಿಗುವುದು ಗೋಕುಲವಾಸಿಗಳೇ. ಧನ್ಯವಾದ ಕಾಳಿಂಗನಾಗ. ಏನು ಯೋಚಿಸಿದನೋ ಅದಕ್ಕಿಂತಲೂ ಹೆಚ್ಚಾಗಿಯೇ ಮಾಡಿರುವೆ ನೀನು. ನಿನ್ನಿಂದ ಪ್ರಸನ್ನನಾದ ಭಗವಂತ ಕಂಸ ಅಭಯದಾನ ನೀಡುವೆ ನಿನಗೆ. ಆದರೆ ನದಿಯ ಅತ್ತಲಿರುವ ಆಕೃತಿ ಏನು? ಗಾಳಿಯು ಮಲಿನ ವಿಷದ ಜಲದಲ್ಲಿ ಆಕೃತಿ ಇಷ್ಟೊಂದು ಸ್ಪಷ್ಟ. ನಾನು ತಿಳಿದುಕೊಳ್ಳಲೇಬೇಕು. ಹೋಗು ಕಾಕಾಸುರ. ಇದೇನಿದು ಕಪ್ಪು ನೆರಳು ಹತ್ರನೇ ಬರ್ತಿದ್ಯಲ್ಲ? ಬರ್ಲಿ ಬಿಡು, ನೀನೇನ್ ಹೆದರ್ಕೋಬೇಡ. ನೀನೆಲ್ಲಾದ್ರೂ ಹೋಗಿ ಬಚ್ಚಿಟ್ಕೋ, ನಾನಿದನ್ನ ನೋಡ್ಕೋತೀನಿ. ನನ್ನ ಮಗ ಎಲ್ಲಿ ಹೋದೆ ನೀನು? ಹೇಳಿ, ಎಲ್ಲಿದ್ದಾನೆ ನನ್ನ ಪುತ್ರ? ಎಲ್ಲಿ ಕಳಿಸಿದ್ರಿ ನೀವು ಅವನನ್ನ? ಏನ್ ಮಾಡಿದ್ರಿ ನೀವು ನನ್ನ ಮಗಂಗೆ? ಯಾವ ಮಗ ಅವನ ತಂದೆಯ ಆಜ್ಞೆಯ ಉಲ್ಲಂಘನೆ ಮಾಡುವನೋ ಅವನ ಗತಿ ಹೀಗೆಯೇ ಆಗುವುದು. ಎಲ್ಲಿಯವರೆಗೂ ಅವನ ಬಾಯಿಂದ ವಿಷ್ಣು ಮತ್ತು ಅವನ ಭಜನೆ ನಿಲ್ಲುವುದಿಲ್ಲವೋ ಅಲ್ಲಿಯ ತನಕ ಅವನು ಮರಳಿ ಬರುವುದೇ ಇಲ್ಲ. ಇಷ್ಟೊಂದು ಕಠೋರವಾದ ಶಿಕ್ಷೆ ಕೊಡಬೇಡಿ. ಸರ್ಪರಾಜ, ನಿನ್
ಸರ್ಪನ ಇಲ್ವೋ ಮಾಯಾವಿನ? ಬಾಯಿಂದ ಬೆಂಕಿ ಉಗಿಯೋದ್ರಿಂದ ನಿನ್ ಬಾಯಿ ಸುಡೋದಿಲ್ವಾ ಸರ್ಪರಾಜ? ನನ್ನ ನೋಡಿ ನಿಂಗೆ ಭಯ ಆಗ್ತಾ ಇಲ್ವಾ? ಇಲ್ಲ, ನನ್ಗಂತೂ ಆನಂದ ಆಗ್ತಿದೆ. ಇನ್ನು ಮಾಯೆ ತೋರಿಸ್ತೀರಾ? ಮೂರ್ಖ ಬಾಲಕ, ಈಗ್ಲೇ ತೋರಿಸ್ತೀನಿ ನಿನಗೆ ಆನಂದನ. ನೀವೇನಾದ್ರೂ ಮಾಡಿ, ನನ್ ಭಯ ನನ್ನ ಅಮ್ಮನಿಂದ ಮಾತ್ರ ಆಗೋದು. ಜಗತ್ತಲ್ಲಿ ನಿನಗೆ ಭಯ ಕೇವಲ ನಿನ್ನ ಅಮ್ಮನಿಂದ ಆಗೋದಾದ್ರೆ ಮತ್ತೀಗ ಇಲ್ಲಿಗೆ ಯಾಕೆ ಬಂದಿದ್ದು? ನಾನ್ ಕಾಳಿಂಗನಾಗನ ನೋಡಕ್ ಬಂದಿದ್ದೀನಿ, ಆದ್ರೆ ಅವ್ನು ಇಲ್ಲಿವರೆಗೂ ಸಿಕ್ಕೇ ಇಲ್ಲ. ಕಾಳಿಂಗ ನಾಗನ್ ನೋಡಕ್ ಬಂದಿದ್ಯಾ ಅಂದ್ರೆ ಇದ್ರ ಅರ್ಥ ಇವತ್ತು ನೀನು ಅವನ ಆಹಾರ ಆಗಕ್ ಬಂದಿದ್ಯಾ ಇಲ್ಲ, ಅಂತ. ನನ್ನ ಉದ್ದೇಶ ಕಾಳಿಂಗನಾಗನ ಯಮುನೆಯಿಂದ ಓಡಿಸೋದು. ಅವನ್ನ ಓಡಿಸ್ದೆ ನಾನು ಯಮುನೆಯಿಂದ ಹೋಗೋದೇ ಇಲ್ಲ. ಮೂರ್ಖ ಬಾಲಕ, ಈ ಸ್ಥಳ ನಾಗಲೋಕಕ್ಕೆ ಸೇರಿದ್ದು. ಇಲ್ಲಿಂದ ನಿನ್ ಜೀವಂತವಾಗಿ ಹೋಗೋದು ಅಸಂಭವ. ಇನ್ನು ನಿನ್ನ ಶವ ಹೋಗುತ್ತೆ ನಿನ್ನ ಅಮ್ಮನ ಹತ್ರ. ಒಂದು ವೇಳೆ ನಿನಗೇನಾದ್ರೂ ನಿನ್ನ ಅಮ್ಮನ ಹತ್ರ ಜೀವಂತವಾಗಿ ಹೋಗ್ಬೇಕು ಅಂತ ಇದ್ರೆ ನೀನು ನನ್ನನ್ನ ಎದುರಿಸಿ ಗೆಲ್ಲಬೇಕಾಗುತ್ತೆ. ಅರ್ಥಾತ್ ಸರಿ, ಅಮ್ಮನ ಹತ್ರ ಜೀವಂತ ಹೋಗ್ಬೇಕಂದ್ರೆ ಇದು ಒಂದೇ ದಾರಿ. ನನ್ಗಂತೂ ಸವಾಲಿಗೆ ಒಪ್ಪಿಗೆ ಇದೆ. ಆದ್ರೆ ಸವಾಲು ಪ್ರಾರಂಭ ಆಗೋದಕ್ಕೂ ಮೊದಲು ನಾನು ಒಂದ್ ಮಾತು ಹೇಳ್ಬೇಕು. ಹೇಳು. ಈ ಯುದ್ಧಕ್ಕೆ ಕೇವಲ ಒಂದೇ ನಿಯಮ ಇರುತ್ತೆ. ಈ ಯುದ್ಧ ನಿಯಮದ ಬಂಧನದಿಂದ ಮುಕ್ತವಾಗಿರುತ್ತೆ. ಇದಿನ್ನೂ ಒಳ್ಳೇದೇ ಆಯ್ತು, ನನಗೆ ಒಪ್ಪಿಗೆ ಇದೆ. ಹಾಗಿದ್ರೆ ಯುದ್ಧ ಮಾಡೋಣ, ನಡಿ. ಬಾಬಾ. ಬಾಬಾ. ನನ್ನ ಉಂಗುರ. ಅಮ್ಮ. ಯಶೋದೆ, ನಂದರಾಜ, ಬೇಗ ಹೋಗಿ ಕಾಪಾಡಿ ನನ್ನ ಕಂದನ ನಂದರಾಜ. ಯಶೋದೆ, ನಮ್ ಕೃಷ್ಣ ಬಂದೇ ಬರ್ತಾನೆ. ಈಗ ನಿಂಗೆ ಪ್ರಜ್ಞೆ ಬಂದಿದೆ ಅಂದ್ಮೇಲೆ ನಮ್ ಕೃಷ್ಣನು ಬಂದೇ ಬರ್ತಾನೆ. ಹೇಗ್ ಬರ್ತಾನೆ? ನೀವಿಲ್ಲಿರುವಾಗ ನಮ್ ಕಂದ ಹೇಗ್ ಬರ್ತಾನೆ? ಚಿಕ್ಕ ಮಗು ಅವನು. ಯಾರು ಅವನ್ ಸಹಾಯ ಮಾಡೋಕೆ ಅಂತ ಹೋಗಿಲ್ಲ. ಹೇಗ್ ಬರ್ತಾನೆ? ಎಲ್ಲ ನಿಮ್ಮಿಂದಾನೇ ಆಗಿರೋದು. ನೀವೆಲ್ರೂ ನಿಮ್ಮ ಸ್ವಾರ್ಥಕ್ಕೋಸ್ಕರ ನನ್ನ ಕಂದನ್ನ ದೊಡ್ಡವನಾಗಿಸ್ಬಿಟ್ರಿ, ಅವನನ್ನ ದೇವ್ರು ಮಾಡ್ಬಿಟ್ರಿ. ಯಾರು ಅವನ ಬಗ್ಗೆ ಯೋಚನೆ ಮಾಡಲಿಲ್ಲ, ಯಾರು ಇದನ್ನು ಯೋಚಿಸ್ಲಿಲ್ಲ. ಆ ಸಣ್ಣ ಬಾಲಕ ಹೇಗ್ ಮಾಡೋಕ್ ಸಾಧ್ಯ ಅಂತ ಯಾರು ಅವನ ವಯಸ್ಸನ್ನು ನೋಡ್ಲಿಲ್ಲ. ನನ್ ಕಂದ. ಯಶೋದೆ, ಕಣ್ಬಿಡು ಯಶೋದೆ, ಕಣ್ಬಿಡು ಯಶೋದೆ. ಮತ್ತೆ ಪ್ರಜ್ಞೆ ತಪ್ಪಿದರೆ ಅಂದ್ರೆ ದೊಡ್ಡ ಆಘಾತ ಆಗಿದೆ ನಂದರಾಜ. ಪದೇ ಪದೇ ಯಶೋದೆ ಮೂರ್ಛೆ ಹೋಗ್ತಿರೋದು ಅವಳ ಜೀವಕ್ಕೆ ಅಪಾಯ ಆಗ್ತಿರೋದ್ರ ಸಂಕೇತ. ಯಶೋದೆ ಜೀವನ ಕಾಪಾಡಬೇಕು ಅಂದ್ರೆ ನಾನು ಕೃಷ್ಣನ ಹೇಗಾದ್ರೂ ಕಷ್ಟಪಟ್ಟು ವಾಪಸ್ ಕರ್ಕೊಂಡು ಬರಲೇಬೇಕು. ನಾನಿಲ್ಲಿಂದ ಹೊರಗೋಗ್ಬೇಕು. ಆದ್ರೆ ನಾನು ಹೇಗೆ ಹೋಗೋದು? ಇಲ್ಲಿಂದ ಹೊರಗೆ ಹೋಗೋದಿಕ್ಕೆ ಯಾವ ದಾರಿನೂ ಕಾಣ್ತಿಲ್ಲ. ಹೇ ಭಗವಂತ, ನೀನೇ ದಾರಿ ತೋರಿಸ್ಬೇಕು, ನೀನೇ ಕಾಪಾಡಬೇಕು. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಬಾ ಮಾಯಾಸುರ, ನನ್ನ ಮಿತ್ರ, ಸ್ವಾಗತವೋ ನಿನಗೆ. ತುಂಬಾ ಸಮಯದ ನಂತರ ನೆನಪಿಸ್ಕೊಂಡೆ ಗೆಳೆಯನ್ನ. ಏನಾದ್ರೂ ವಿಶೇಷವಾದ ಕಾರಣನೇ ಇರಬೇಕು. ಕಾರಣವಿದೆ. ನನ್ನ ಮಗ. ನನ್ನನ್ನ ನೆನಪಿಸ್ಕೊಳ್ಳೋದಕ್ಕೆ ಕಾರಣ ನಿನ್ನ ಮಗನ? ನಂಗೆ ತಿಳಿತಾ ಇಲ್ಲ.
ನನ್ನ ಮಗನ ವ್ಯವಹಾರ ಮತ್ತು ವಿಚಾರಗಳನ್ನು ನೋಡುತ್ತಾ ನಾನು ಇದೇ ರೀತಿ ಚಕಿತನಾಗಿದ್ದೆ. ಏನ್ ಮಾಡ್ದ ಅವನು? ನನ್ನ ಮಗ ಅವನ ತಂದೆಯನ್ನೇ ಅಪರಾಧಿ ಎನ್ನುತ್ತಾನೆ. ಯಾವುದಕ್ಕೆ? ಗರುಡ ಮತ್ತೆ ಅವನ ತಾಯಿಯ ಜೊತೆ ಮಾಡಿದಂತ ವ್ಯವಹಾರಕ್ಕೆ. ನಮ್ಮೆಲ್ಲರ ಶತ್ರು ಗರುಡ ಮತ್ತು ವಿಷ್ಣು ಹತ್ರ ಕ್ಷಮೆ ಕೇಳೋಕ್ ಹೇಳ್ತಿದ್ದಾನೆ. ಉದ್ಧಾರ ಆಗ್ತೀವಿ ಅಂತ ಹೇಳ್ತಾನೆ. ಕಾಳಿಂಗ ನಾಗಂಗೆ ಮುಕ್ತಿ ಸಿಗುತ್ತಂತೆ. ಕಾಳಿಂಗ ನಾಗಂಗೆ ಮುಕ್ತಿ ಸಿಗುತ್ತಂತೆ. ಮತ್ತೇನ್ ಹೇಳ್ತಾನೆ? ಅವನೇನ್ ಮಾಡ್ತಾನೆ? ವಿಷ್ಣುವಿನ ಹೆಸರೇ ಜಪಿಸ್ತಾ ಇರ್ತಾನೆ. ನೀನು ಅವನಿಗೆ ಜಪ್ಸೋಗ್ ಬಿಡ್ತೀಯಾ? ಅದು ನಿನ್ನ ಈ ಅರಮನೆಯಲ್ಲಿ. ನೀನು ಅವನಿಗೆ ಈ ನಾಗಲೋಕದ ಪರಂಪರೆ ಬಗ್ಗೆ ಹೇಳಲೇ ಇಲ್ವಾ ಕಾಳಿಂಗ? ನೀನ್ ಹೀಗೆ ಹೇಗ್ ಮಾಡಕ್ಕಾಗತ್ ಕಾಳಿಂಗ? ಮತ್ತೆ ಈ ವಿಷಯ ನಿಜವಾದ್ರೆ ಒಂದು ಮಾತು ಸರಿಯಾಗಿ ತಿಳ್ಕೊ ಕಾಳಿಂಗ. ಸಮಸ್ತ ನಾಗಲೋಕ ನಿನ್ನ ಮತ್ತೆ ನಿನ್ನ ಮಗನ ವಿರುದ್ಧವಾಗಿ ನಿಂತ್ಕೊಳ್ಳುತ್ತೆ. ಆಮೇಲೆ ನೋಡ್ತಿರೋ, ಮುಂದೆ ನಿಂಗೆ ಸ್ವತಃ ಅರ್ಥ ಆಗುತ್ತೆ. ಅರ್ಥವಾಗಿದೆ, ನನಗೆ ಬಹಳ ಚೆನ್ನಾಗಿಯೇ ಅರ್ಥವಾಗಿದೆ. ಅಂದ್ಮೇಲೆ ಅವನ್ನ ತಡೆಯೋದಕ್ಕೆ ಏನು ಉಪಾಯ ಮಾಡ್ದೆ ನೀನು? ಹೃದಯನ ಕಲ್ ಮಾಡ್ಕೊಂಡು ಎಸ್ದು ಬಿಟ್ಟೆ ರಸ ತಳಕ್ಕೆ. ತುಂಬಾನೇ ಒಳ್ಳೆ ಕೆಲಸ ಮಾಡಿದ್ಯಾ ನೀನು. ನಿನ್ನ ಶತ್ರುಗಳು ಮತ್ತೆ ವಿರೋಧಿಗಳಿಂದ ತಪ್ಪಿಸ್ಕೊಳ್ಳೋಕೆ ಎಲ್ಲಕ್ಕಿಂತ ಉತ್ತಮ ಜಾಗ ಅದು. ಅಲ್ಲಿಗೆ ಒಂದು ಬಾರಿ ಯಾರು ಹೋಗ್ತಾರೋ ಮತ್ತೆ ವಾಪಸ್ ಬರೋದಿಲ್ಲ. ಜೀವನ ಪೂರ್ತಿ ನೆರಳ್ತಾ ಕಿರ್ಚ್ತಾ ಇರ್ತಾನೆ. ಯಾಕೆ? ನಿನ್ನ ನಿರ್ಧಾರಕ್ಕೆ ದುಃಖ ಇದೆಯಾ? ಖಂಡಿತವಾಗಿಯೂ ಇಲ್ಲ. ಕಾಳಿಂಗ ನಾಗ ಹೀಗೆ ದುಃಖಿಸುವುದಿಲ್ಲ ಅವನ ನಿರ್ಧಾರದ ಮೇಲೆ. ಅದಕ್ಕಾಗೆ ಹೇಳೋದು ನನ್ನ ಮಿತ್ರ ಕಾಳಿಂಗಾನೇ ಸಮಸ್ತ ಜಗತ್ತಿಗೆಲ್ಲ ಕಾಲ ಅಂತ. ಮಿತ್ರ, ನಾನು ನಿನಗೆ ಒಂದು ಜವಾಬ್ದಾರಿ ಕೊಡ್ಬೇಕನ್ಕೊಂಡಿದ್ದೀನಿ. ಖಂಡಿತ ಕೊಡು, ಹೇಳು. ಏನ್ ಮಾಡ್ಬೇಕು ನಾನು? ನನ್ನ ಮಗ ನಾಗವಂಶದ ವಂಶಜ. ನಂಗೆ ಬೇಕಾಗಿದ್ದು ನೀನು ಅವನ ಮನಸ್ಸಿಂದ ವಿಷ್ಣುವಿನ ಭಕ್ತಿನ ಸಮಾಪ್ತಿ ಮಾಡ್ಬಿಡು. ಯಾವುದೇ ರೀತಿ, ಯಾವುದೇ ವಿಧಾನದಿಂದ. ಆದ್ರೆ ಅವನು ಕಾಳಿಂಗ ನಾಗನ ಮಗ ಅಂತ ಯೋಚಿಸ್ಬೇಡ. ನನಗಿಷ್ಟ ಇಲ್ಲ ಅವನು ನಾಗಲೋಕಕ್ಕೆ ಕಳಂಕ ಅನ್ಸ್ಕೊಳ್ಳೋದು. ಇಲ್ಲ, ಅವನು ನಾಗಲೋಕದ ಕಳಂಕ ಅಂತ ಯಾವತ್ತೂ ಅನಿಸ್ಕೊಳ್ಳೋದಿಲ್ಲ. ಅವನು ವಿಷ್ಣುವಿನ ಘೋರ ಶತ್ರು ಆಗ್ತಾನೆ. ಆಗ್ಬೇಕು. ಮಿತ್ರ, ಹೊರಡ್ತೀನಿ. ಹೋಗಿ ಬಾ. ಈ ಸತ್ಯನ ಎಲ್ರಿಂದ ಅಡಗಿಸಿ ಇಡಬೇಕೀಗ, ವಿಶೇಷವಾಗಿ ಆ ಕಂಸನಿಂದ. ಕಂದ, ಚಿಕ್ಕಪ್ಪ 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 ನಿಂತ್ಕೊಳ್ಳಿ. ನಂಗೆ ಗೊತ್ತಿದೆ ನೀವೆಲ್ಲಿಗೆ ಹೋಗ್ತಿದ್ದೀರಾ ಅಂತ. ಬಲರಾಮ, ಮೊದಲು ನನಗೆ ದಾರಿ ಬಿಡು. ನನ್ನನ್ನ ತಡಿಬೇಡ ನೀನು. ನಾನ್ ಜಾಗ ಬಿಡೋದಿಲ್ಲ ಚಿಕ್ಕಪ್ಪ. ನಾನ್ ನಿಮ್ಗೆ ಈ ವಿಷದ ನೀರಲ್ಲಿ ಹೋಗಕ್ ಬಿಡೋದಿಲ್ಲ. ಈ ನೀರೊಳಗೆ ಹೋದ್ರೆ ನಿಮ್ ಜೀವಕ್ಕೆ ಅಪಾಯ ಇದೆ ಚಿಕ್ಕಪ್ಪ. ನನ್ನ ಜೀವಕ್ಕಿಂತ ಹೆಚ್ಚು ನಿನ್ನ ಚಿಕ್ಕಮ್ಮನ ಜೀವನ. ನನಗೀಗ ದಾರಿ ಬಿಡು. ಚಿಕ್ಕಪ್ಪ, ಚಿಕ್ಕಮ್ಮನ ಜೀವನ ಎಷ್ಟು ದೊಡ್ಡದು ಅಷ್ಟೇ ಮಹತ್ವಪೂರ್ಣ ನಿಮ್ ಜೀವನನು ಚಿಕ್ಕಪ್ಪ. ನೀವೇ ತಾನೇ ಈ ಗೋಕುಲ ಜನರಿಗಿರೋ ಒಂದೇ ಒಂದ್ ಬೆಳಕು. ಇಂಥ ಕಷ್ಟದ ಸಮಯದಲ್ಲಿ ನಿಮ್ಗೆ ಏನಾದ್ರೂ ಆದ್ರೆ ಅವಾಗ ಈ ಜನರ ಗತಿ ಏನಾಗುತ್ತೆ ಚಿಕ್ಕಪ್ಪ? ಮತ್ತೆ ಕೃಷ್ಣಂಗೆ ಏನಾದ್ರೂ ಆದ್ರೆ, ನಿಮ್ ಚಿಕ್ಕಮ್ಮಂಗೆ ಏನಾದ್ರೂ ಆದ್ರೆ ನಾನ್ ಹೇಗ್ ಜೀವಂತವಾಗಿರ್ಲಿ? ಬಲರಾಮ, ಜನ ಏನ್ ಹೇಳ್ತಾರೆ? ಮೊದಲು ದಾರಿ ಬಿಡು. ಚಿಕ್ಕಪ್ಪ, ನಿಮ್ಗೆ ಯಾರು ಏನು ಹೇಳಲ್ಲ. ಯಾಕಂದ್ರೆ ನೀವು ಕೇವಲ ಕೃಷ್ಣಂಗ್ ಮಾತ್ರ ಅಪ್ಪ ಅಲ್ಲ, ಬದಲಾಗಿ ಗೋಕುಲದಲ್ಲಿರೋ ಎಲ್ಲ ಮಕ್ಳಿಗೂ ನೀವು ಅಪ್ಪ ಇದ್ದಂಗೆ. ನಿಮ್ಮ ಅವಶ್ಯಕತೆ ಕೇವಲ ಒಬ್ನಿಗಷ್ಟೇ ಅಲ್ಲ, ಬದಲಿಗೆ ಎಲ್ರಿಗೂ ಇದೆ ಚಿಕ್ಕಪ್ಪ. ಅದಕ್ಕಾಗಿ ನಿಮ್ಮ ಹತ್ರ ನಂದು ಒಂದೇ ಒಂದು ವಿನಂತಿ. ಅಣ್ಣ ನಿಜ ಹೇಳ್ತಿದ್ದಾನೆ ಮಾವ. ಕೃಷ್ಣಂಗೆ ನಿಮ್ಮ ಅವಶ್ಯಕತೆ ಎಷ್ಟಿದ್ಯೋ ಅದಕ್ಕಿಂತ ಹೆಚ್ಚು ಈ ಗೊಲ್ಲ ಬಾಲಕರಿಗೆ ನಿಮ್ಮ ಅವಶ್ಯಕತೆ ಇದೆ. ಆದ್ರೆ ರಾಧೆ, ನನ್ನ ಕೃಷ್ಣ ಇನ್ನು ಪುಟ್ಟ ಬಾಲಕ ಅಲ್ವಾ? ಮತ್ತೆ ನನ್ ಸಹಾಯ ಇಲ್ಲದೆ ಅವನು ಹೇಗೆ? ನಿಮ್ಮ ಆಶೀರ್ವಾದ ಅವನಿಗೆ ಸಹಾಯ ಮಾಡುತ್ತೆ ಮಾವ. ಹಾ ಮಾವ, ಇದನ್ನ ಅವನೇ ನಮ್ಮೆಲ್ಲರಿಗೂ ಹೇಳಿದ್ದು. ಎಲ್ಲಿವರೆಗೂ ನಮ್ಮ ಮೇಲೆ ಅಪ್ಪ ಅಮ್ಮನ ಆಶೀರ್ವಾದ ಇರುತ್ತೋ ನಮ್ಗೆ ಯಾವತ್ತೂ ಕೆಟ್ಟದಾಗೋದೇ ಇಲ್ಲ. ನನ್ಗೆ ಪೂರ್ತಿ ನಂಬಿಕೆ ಇದೆ ಮಾವ. ನಮ್ಮೆಲ್ಲರ ಪ್ರಾರ್ಥನೆ ಮತ್ತೆ ನಿಮ್ಮ ಆಶೀರ್ವಾದ ಅವನನ್ನ ಕಾಪಾಡುತ್ತೆ. ಅವನು ಆದಷ್ಟು ಬೇಗ ಮನೆಗೆ ಬಂದ್ಬಿಡ್ತಾನೆ. ಸರಿ, ಹಾಗಾದ್ರೆ ನಾನಿಲ್ಲಿರೋದ್ರಿಂದಾನೇ ಎಲ್ರಿಗೂ ಒಳ್ಳೇದು ಅನ್ಸುತ್ತೆ. ಹೇ ನಾರಾಯಣ, ಕೃಷ್ಣನ್ನ ಕಾಪಾಡಪ್ಪ.